ರಾಕ್ಷಸರ ಸಂಹಾರಕ್ಕಾಗಿ ಸಾಕ್ಷಾತ್ ವೀರಭದ್ರ ದೇವರೇ ಭೂಮಿಗಿಳಿದು ಬಂದು ನೆಲೆಸಿದ ಪುಣ್ಯ ಸ್ಥಳ ಯಾವ್ದಂತ ನಿಮ್ಗೆ ಗೊತ್ತಾ? ಗರ್ಭಗುಡಿಯೇ ಇಲ್ಲದೆ ಮಣ್ಣಿನ ಕಟ್ಟೆಯ ಮೇಲೆ ವೀರಭದ್ರ ಸ್ವಾಮಿ ನೆಲೆಸಿರುವ ಪುಣ್ಯ ಸ್ಥಳವೇ ಶ್ರೀ ವೀರಭದ್ರ ದೇವಸ್ಥಾನ ಮಡಮಕ್ಕಿ. ಹಿಂದೆ ರಾಕ್ಷಸರ ಉಪಟಳವನ್ನ ತಾಳಲಾಗದೆ ವೃಷಭ ಯೋಗೀಶ್ವರ ಎನ್ನುವ ಮುನಿಗಳು ಶಿವನ ಕುರಿತು ಘೋರವಾದ ತಪಸ್ಸನ್ನಾಚರಿಸುತ್ತಾರೆ. ಆಗ ರಾಕ್ಷಸರ ಸಂಹಾರಕ್ಕಾಗಿ ಉಗ್ರ ರೂಪದಲ್ಲಿ ವೀರಭದ್ರ ದೇವರು ಭೂಮಿಗೆ ಬರ್ತಾರೆ. ಬರುವಾಗ ಅಲ್ಲೇ ಇದ್ದ ದೊಡ್ಡ ಶಿಲೆಯೊಂದಕ್ಕೆ ತಮ್ಮ ತಲೆಯನ್ನ ಬಡಿದುಕೊಳ್ತಾರೆ. ಆಗ ಶಿಲೆಯ ತುದಿಯು ಅರ್ಧ ಚಂದ್ರಾಕೃತಿಯ ಚೂರಾಗಿ ಹಾರಿ ಹೋಗುತ್ತೆ. ನಂತರ ವೀರಭದ್ರ ದೇವರು ಶಿವಗಣಗಳನ್ನೆಲ್ಲ ಭೂಮಿಗೆ ಬರಮಾಡಿಕೊಂಡು ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ತಲೆಯನ್ನ ಚೆಚ್ಚಿದಾಗ ಹಾರಿ ಹೋದ ಅರ್ಧ ಚಂದ್ರಾಕೃತಿಯ ಶಿಲೆಯಲ್ಲಿ ನಾನು ನೆಲೆಸ್ತೇನೆ ಮತ್ತು ಭೂಸ್ಪರ್ಶ ಮಾಡಿದ ಮಣ್ಣಿಂದ ಶಿಲೆಯ ಸುತ್ತ ಕಟ್ಟೆ ಕಟ್ಟುವಂತೆ ಮಹರ್ಷಿಗಳಿಗೆ ಆಜ್ಞೆ ಮಾಡ್ತಾರೆ. ವೃಷಭ ಯೋಗೀಶ್ವರ ಮುನಿಗಳು ಮೊಣಕಾಲೂರಿ ತಪಸ್ಸನ್ನಾಚರಿಸಿದ್ರಿಂದ ವೀರಭದ್ರ ದೇವರೂ ಸಹ ಮೊಣಕಾಲೂರಿ ನೆಲೆಸ್ತಾರೆ. ನಂತರ ಅದೇ ವೀರಭದ್ರ ದೇವಸ್ಥಾನ ಮಡಮಕ್ಕಿಯಾಗಿ ಪ್ರಸಿದ್ಧಿ ಪಡೆಯುತ್ತೆ. ದೇವಾಲಯದ ಆವರಣದಲ್ಲಿ ಬನಶಂಕರಿ ಮತ್ತು ಗಣೇಶನ ಗುಡಿಯೂ ಇದ್ದು ಹಿಂಭಾಗದಲ್ಲಿ ಕಾಲಭೈರವ, ನಂದಿ, ಚಿಕ್ಕು, ಮಹಿಷಂತಾಯ, ಖಡ್ಗರಾವಣ ಹೀಗೆ ಹಲವಾರು ದೈವಗಳು ನೆಲೆಸಿವೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಕೋಟೆರಾಯ ಮತ್ತು ಪಂಚಮುಖ ಬೊಬ್ಬರೆರೂ ನೆಲೆಸಿದ್ದಾರೆ. ದೇವಾಲಯದ ಹೊರಗಡೆ ಅತ್ಯಂತ ಅಪರೂಪವಾದ ನಾಯಿಯನ್ನ ಪೂಜೆ ಮಾಡುವ ಹಾಗೂ ಹುಲಿಯನ್ನ ಪೂಜೆ ಮಾಡುವ ಗುಡಿಯೂ ಇದೆ. ಕುಂದಾಪುರದಿಂದ ಕೇವಲ 46 ಕಿಲೋಮೀಟರ್ ಮತ್ತು ಹೆಬ್ರಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ. ನೀವು ಒಮ್ಮೆ ಆದ್ರೂ ಮಡಮಕ್ಕಿಗೆ ಬಂದು ವೀರಭದ್ರ ದೇವರ ದರ್ಶನ ಪಡೆಯಿರಿ, ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ.